ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಸರ್ಕಾರಕ್ಕೆ ಬಹುಪರಾಕ್ ಎಂದ ಸೋನಂ ವಾಂಗ್ಚುಕ್. ಮೋದಿ ಸರ್ಕಾರದ ಅಭಿವೃದ್ಧಿಗೆ ಜೈ ಎಂದ ವಾಂಗ್ಚುಕ್ ಏನು ಹೇಳ್ತಿದ್ದಾರೆ ಹಾಗಾದರೆ? ಅವತ್ತು ಉಪವಾಸ ಕೂತು ಆಡಿದ ಮಾತುಗಳನ್ನು ಜನ ಕಿವಿ ಓಪನ್ ಮಾಡಿ ಕೇಳಿಸ್ಕೊಂಡಿದ್ದಾರೆ ಅಂದಮೇಲೆ ಇದನ್ನು ಕೇಳಿಸ್ಕೊಳ್ಳೇಬೇಕಲ್ವಾ? ಮತ್ತೊಂದು ಕಡೆ ಮಧ್ಯಪ್ರದೇಶದಲ್ಲಿ ಇದ್ದಕ್ಕಿದ್ದಂತೆ BJP ಸರ್ಕಾರದ ವಿರುದ್ಧ ಜೋರು ಒಂದು ಬೆಳವಣಿಗೆ ಆಗ್ತಾ ಇದೆ. ಸಾವಿರ ಸಂಖ್ಯೆಯಲ್ಲಿ ರೈತರು ನುಗ್ಗುತ್ತಾ ಇದ್ದಾರೆ CM ಮನೆ ಕಡೆಗೆ. ನಿನ್ನೆ CJP ಫಾರ್ಮರ್ ಲೀಡರ್ಸ್ ಮೀಟಿಂಗ್ನ ಬೆನ್ನಲ್ಲೇ ನಡೀತಿರೋದೇನು? ಮತ್ತು ನಮ್ಮ ಇಂಟೆಲಿಜೆನ್ಸ್ಗೆ ರಾ ಇನ್ಪುಟ್ಸು ಖಲಿಸ್ತಾನಿ ಪಾಕಿಸ್ತಾನಿಗಳ ಕುಕೃತ್ಯ ಏನು ನಡೀತಿದೆ ಬ್ಯಾಕ್ಗ್ರೌಂಡಲ್ಲಿ, ಇಲ್ಲಿನ ಪ್ರೊಟೆಸ್ಟನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಅನ್ನುವ ಬೆಚ್ಚಿ ಬೀಳಿಸೋ ಇನ್ಫಾರ್ಮೇಷನನ್ನು ಕೂಡ ಹೆಕ್ಕಿ ತೆಗಿತಾ ಇದೆ. ಈಗ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ವೀಕ್ಷಕರೇ, ಸೋನಂ ವಾಂಗ್ಚುಕ್ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡ್ತಾ, ಟ್ರೈನು ನನಗೆ ಬೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್, ನಾನು ತುಂಬ ಇಷ್ಟಪಡೋದು, ಕಂಗ್ರ್ಯಾಚುಲೇಷನ್ಸ್ ಟು ಇಂಡಿಯನ್ ರೈಲ್ವೇಸ್ ಅಂತ ಹೇಳಿಕೊಂಡು ಥ್ಯಾಂಕ್ಸ್ ಹೇಳಬೇಕು ಇಂಡಿಯನ್ ರೈಲ್ವೆಗೆ. ಅಷ್ಟೊಳ್ಳೆ ಅದ್ಭುತವಾದ ಕೆಲಸಗಳಾಗಿವೆ. ಡೆಲ್ಲಿ ಟು ಶ್ರೀನಗರ್ ಒಂದೊಳ್ಳೆ ಸಂಪರ್ಕ. ಈ ವಂದೇ ಭಾರತ್ ಡೆಲ್ಲಿ ಟು ಶ್ರೀನಗರಲ್ಲಿ ನಾನು ಫಸ್ಟ್ ಟೈಮ್ ಓಡಾಡ್ತಿರೋದು, ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು ಅಂತ ಹೇಳ್ತಾರೆ. ಚೆನಾಬ್ ಸೇತುವೆಯನ್ನು ನಾನು ನೋಡಿದೆ, ಅದ್ಭುತವಾಗಿದೆ ಅಂತ ಬಣ್ಣಿಸ್ತಾರೆ ಸೋನಂ ವಾಂಗ್ಚುಕ್. ಆ ಮೂಲಕ ಏನು ಹೇಳ್ತಿದ್ದಾರೆ ಅವರು? ಪಾರ್ಲಿಮೆಂಟಲ್ಲಿ ಬಿಲ್ ಪಾಸ್ ಆಗಿದೆ, ಕಂಗ್ರ್ಯಾಚುಲೇಷನ್, ಸರ್ಕಾರಕ್ಕೆ ಧನ್ಯವಾದ. ಮತ್ತಷ್ಟು ಬದಲಾವಣೆಗಳು ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ಆಗಲಿ ಅಂತ ಹೇಳ್ತಾನೆ ಮೋದಿ ಸರ್ಕಾರದ ಅಭಿವೃದ್ಧಿಯ ಆಯಾಮವನ್ನು ತೆರೆದಿಟ್ಟಿದ್ದಾರೆ. ಮೋದಿ ಸರ್ಕಾರ ಏನು ಮಾಡಿದೆ ಈ ದೇಶಕ್ಕೆ ಅನ್ನೋದನ್ನು ತನ್ನ 2-3 ಸೆಂಟೆನ್ಸಲ್ಲೇ ಎಷ್ಟು ಚೆನ್ನಾಗಿ ಬಣ್ಣಿಸಿದ್ದಾರೆ ನೋಡಿ. ಇದನ್ನು ಕೇಳಿಸ್ಕೊಳ್ಳೇಬೇಕಲ್ವ? ಅವರು ಉಪವಾಸ ಕೂತು ಈ ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದಾಗ ಎಲ್ಲರೂ ಬಾಯಿ ಬಡ್ಕೊಂಡು ಅವರು ಫೋಟೋ DP ಮಾಡಿಕೊಂಡು ಎಲ್ಲ ಓಡಾಡಿದವರು ಈ ಸ್ಟೇಟ್ಮೆಂಟನ್ನು ಕೇಳಿಸ್ಕೊಳ್ಳೇಬೇಕು ತಾನೇ. ಭಾರತ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕಾಣ್ತಿದೆ ಅನ್ನೋದು ಸತ್ಯ. ಹಾಗಂತ ಸಮಸ್ಯೆಗಳೇ ಇಲ್ಲ ಅಂತಲ್ಲ, ಆ ಸಮಸ್ಯೆಯನ್ನು ಬಗೆಹರಿಸಬೇಕೇ ಬಿಟ್ಟರೆ ಸರ್ಕಾರ ಕಿತ್ತಾಕ್ತೀವಿ, ಸಂಸತ್ ಧ್ವಂಸ ಮಾಡ್ತೀವಿ, ಮೋದಿ ರಾಜೀನಾಮೆ ಕೊಡಲಿ, ಅಮಿತ್ ಶಾ ರಾಜೀನಾಮೆ ಕೊಡಲಿ, ಮಾತೆತ್ತಿದ್ರೆ ಇದೇ ಮಾಡ್ತಾ ಹೋದ್ರೆ ಇದು ದೇಶಕ್ಕೆ ಒಳ್ಳೇದಾ ಕೆಟ್ಟದ್ದಾ? ಸಿಂಪಲ್ ತಿಳ್ಕೊಳ್ಬೇಕಾಗಿರೋದು. नमस्कार दोस्तों, जुलाई जैसा मैंने आप लोगों को कहा था, परसों हम लद्दाख के लिए निकल रहे हैं। तो हम रेलगाड़ी से निकले, जो कि मेरा सबसे पसंदीदा यातायात है। और जो दिल्ली से श्रीनगर तक वंदे भारत की सेवा शुरू की गई है, उस पर मेरा पहला अनुभव था और चिनाब पर बने पुल को भी देखना चाहता था और बहुत ही खूबसूरत अनुभव रहा। बहुत गर्व है मुझे भारतीय रेल पर। और आज और कल यहाँ कश्मीर में एक दिन का विश्राम लेके हम लद्दाख के लिए बढ़ रहे हैं, साफ पानी और हवा लेकर, थोड़ी ताकत लेकर। बाकी मैं ये कहना चाहता हूँ कि मैं खुश हूँ कि परीक्षाओं के सुधार पर संसद में बिल लाई गई और उम्मीद करता हूँ कि सुधार सिर्फ परीक्षाओं में नहीं, शिक्षा प्रणाली में भी हो, ये जारी रहे। और दूसरी तरफ अपील करना चाहूँगा सरकार से कि वो जो समझौते हुए थे पहले मेरे साथ लिखित में और फिर CJP के साथ, कि वो प्रदर्शन में जो छात्र थे उन पर कोई कानूनी कार्रवाई नहीं करेंगे, FIRs नहीं करेंगे, उस पर कायम रहे, पालन करें और देश में खासकर युवा पीढ़ी में एक भरोसे का माहौल बनाएं और सब मिलकर राष्ट्र निर्माण और एक महान भारत बनाने में जुट जाएं। फिर से भरोसे के साथ जुड़ता रहूंगा आप लोगों से। जय हिंद। मुझे लगता है बिल आते रहेंगे जब तक ये लोगों की नीयत सही नहीं होती है, तब तक कुछ नहीं हो सकता। बिल रिफॉर्म्स इस देश में कई कानून अच्छे बने हुए हैं, कानून एक से एक बनते हैं इस देश में। फास्ट ट्रैक कोर्ट का वादा किया था नरेंद्र मोदी ने 3 दिन पहले, और उस पर लोग काफी खुश हो गए थे कि अब पेपर लीक पर फास्ट ट्रैक कोर्ट बैठ गए। क्या हुआ पहली हियरिंग में? पहली हियरिंग ही पोस्टपोन हो गई क्योंकि CBI का काउंसिल आया नहीं। तो कानून आप कैसे भी बना लो, जब तक उसको इम्प्लीमेंट करने वाले अच्छे नहीं है, तब तक उस कानून का क्या मतलब है? आपने वीडियो देखे पंतप्रधान जी के जो मोबाइल पे उन्होंने किए? मुझे लगता है उनको इन्फ्लुएंसर बनना चाहिए। बहुत अच्छा कर रहे हैं वो, एज ए इन्फ्लुएंसर बहुत अच्छा काम कर रहे हैं। प्रधानमंत्री की कुर्सी छोड़ दे, इन्फ्लुएंसर बन जाए, प्रधानमंत्री का काम
कोई और कर लेगा। अभी भी कई सारे स्टेट में जो है उन्हें पीछे नहीं लिया गया है। अगर एफआईआर पीछे नहीं लेते और स्टूडेंट्स को ऐसे ही परेशान करते रहेंगे तो हम फिर से आंदोलन करेंगे। इस सरकार को ये बात समझनी चाहिए कि स्टूडेंट्स का गुस्सा कम नहीं हुआ है। अगर उन्हें लगता है एक धर्मेंद्र प्रधान का इस्तीफा देकर ये गुस्सा ठंडा हो जाएगा, ऐसा नहीं है। गुस्सा बहुत ज्यादा है लोगों में और जरूरत पड़ी तो ये आंदोलन फिर होगा और जो पिछला हुआ उससे भी बड़ा आंदोलन होगा। ಇದು ಒಂದು ಕಡೆ ಈಗ ನಾಚಿಕೆ ಆಗಲ್ವಾ? ಇದೇ ಜಿರಳೆಗಳು, ಇದೇ ಸೋನಂ ವಾಂಗ್ಚುಕ್ ಅವರ ಫೋಟೋ ಹಾಕೊಂಡು ಹೋರಾಟ ಮಾಡಿದವ್ರಿಗೆ ಇದನ್ನ ಯಾಕೆ ಕಾಣಲ್ಲ? ಇವ್ರಿಗೆಲ್ಲ ಇವ್ರು ಹೇಳ್ತಿರುವಂಥ ಈ ಅಂಶಗಳನ್ನು ಗಮನಿಸ್ತಿಲ್ವಾ? ಅಲ್ಲಿ ರೀಲ್ಸ್ ಮಾಡೋಕೆ ಅರ್ಹ ಈ ಮೋದಿ PM ಆಗಿರಬಾರ್ದು, ಕೆಳಗಿಳಿಲಿ ಅಂತ ದೀಪ್ಗೆ ರೀಲ್ಸ್ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡ್ತಿದ್ರೆ, ಇನ್ಫ್ಲುಯೆನ್ಸರ್ ಆಗಿ ಬನ್ನಿ, ನಿಮ್ಮ ಜಾಗಕ್ಕೆ ಆ್ಯಕ್ಚುಲಿ ಬೇರೆಯವರು ಬರಬೇಕು ಅಂತ ಭಾಷಣ ಬಿಗಿತಿರೋರಿಗೆ ಇದು ಕಾಣಲ್ವಾ? CJPಗೆ ಅದು ಸರಿ ಇತ್ತು ಅಂದರೆ ಇದು ಯಾಕೆ ಸರಿ ಇಲ್ಲ? ಇವ್ರು ಯಾಕೆ ಸೆಲೆಕ್ಟಿವ್ ಆಗಿ ಆಯ್ಕೆ ಮಾಡ್ಕೊಳ್ತಾರೆ? ಸುಪ್ರೀಂ ಕೋರ್ಟ್ ಹೇಳಿದ್ರಲ್ಲಿ ಒಂದು ಸರಿ ಇದೆ, ಒಂದು ತಪ್ಪಿದೆ. ಇಲ್ಲಿ ಸೋನಂ ವಾಂಗ್ಚುಕ್ ಹಂಗೆ ಹೇಳಿದ್ರೆ ಸರಿ, ಇದನ್ನು ಇವರು ಒಪ್ಪಲ್ಲ. ಇದು ಪರಿಸ್ಥಿತಿ, ವಾಸ್ತವ. ವಿರೋಧಿಗಳು ಕೂಡ ಅಭಿವೃದ್ಧಿಯನ್ನಂತೂ ಕಣ್ಣಾರೆ ಕಂಡಾಗ ಒಪ್ಕೊಳ್ಳೇಬೇಕಲ್ವಾ? ಮತ್ತೊಂದು ಕಡೆ ನೋಡಿ, ಮಧ್ಯಪ್ರದೇಶದಲ್ಲಿ ಹೆಸರು ಕಾಳು ಬೆಳೆಗೆ ಶೇಖರಣೆ, ಸಂಗ್ರಹಣೆ ಮತ್ತು ಮಾರಾಟಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು, ರೈತರ ಸಮಸ್ಯೆಗಳು ಇಲ್ಲ ಅಂತಲ್ಲ, ಸಮಸ್ಯೆಗಳಿವೆ. ಆದರೆ ಅದು ಏಕಾಏಕಿ ಯಾವ ಹಂತಕ್ಕೆ ಹೋಗಿದೆ ಅಂದರೆ CM ನಿವಾಸದತ್ತ ಬ್ಯಾರಿಕೇಡ್ಗಳನ್ನು ಬಿಸಾಕಿ ಅದನ್ನು ಹಾರಿ ಮುರಿದು ನುಗ್ಗುತ್ತಾ ಇದ್ದಾರೆ ರೈತರು. ನಿನ್ನೆ ಅಷ್ಟೇ ರಾಕೇಶ್ ಟಿಕಾಯತ್ ಜೊತೆ ಮೀಟಿಂಗ್ ಆಯಿತು CJP ಲೀಡರ್ಸ್ದು. ನೆಕ್ಸ್ಟ್ ಲೆವೆಲ್ ಹೋರಾಟ, ಮೋದಿಯನ್ನು ಎಲ್ಲ ಆ್ಯಂಗಲಿಂದ ಸುತ್ತುವರಿಬೇಕು. ಈ ಹೋರಾಟದಲ್ಲಿ ರೈತರು ಮತ್ತು ವಿದ್ಯಾರ್ಥಿಗಳು ಸೇರಿ ಈ ಸಲ ಹೋರಾಟ ಮಾಡೋಣ, ಸರ್ಕಾರವನ್ನು ನಡಗಿಸಬೇಕು ಅಂತ ಒಂದು ಪ್ರತಿಜ್ಞೆಯನ್ನು ಮೊಳಗಿಸ್ತಾರೆ. ಅದಾದ ಮೇಲೆ ಶುರುವಾಗಿರೋದು ಇದು ಮಧ್ಯಪ್ರದೇಶದಲ್ಲಿ. ಸೊ BJP ಸರ್ಕಾರ ಇರುವ ರಾಜ್ಯಗಳಲ್ಲಿ ಒನ್ ಬೈ ಒನ್ ವಿಕೆಟ್ ತೆಗೆಯುವಂಥ ಸ್ಕೆಚ್ ಆಯಿತು. ಇದು ಫಸ್ಟ್ ವಿಕೆಟ್, ಮುಂದೆ ಶುರುವಾಗುತ್ತೆ ಅಂತ ಹೇಳಿದ್ರು. ಈಗ ಅಮಿತ್ ಶಾ ಟಾರ್ಗೆಟ್ ಆಗಿದ್ದಾರೆ ಪ್ಯಾಲೆಟ್ ಗನ್ ವಿಚಾರದಲ್ಲಿ. ಈ ಕಡೆ ಮಧ್ಯಪ್ರದೇಶದಲ್ಲಿ ಏನಾಗ್ತಿದೆ ಅಂತ ಗಮನಿಸ್ತಿದ್ದೀವಿ. ಅಮಿತ್ ಶಾ ಅವ್ರ ವಿಚಾರದಲ್ಲಿ ನೋಡಿ, ಪ್ಯಾಲೆಟ್ ಗನ್ ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ಎಮರ್ಜೆನ್ಸಿ ಸಿಚುವೇಶನ್ನಲ್ಲಿ ಬುಲೆಟ್ಟೇ ಹೊಡಿಬಹುದು ಅಂದಮೇಲೆ ಪ್ಯಾಲೆಟ್ ಗನ್ನನ್ನು ಯಾಕೆ ಬ್ಯಾನ್ ಮಾಡಬೇಕು? ಬಟ್ ಬಳಸೋದಕ್ಕೆ ಪ್ರೋಟೋಕಾಲ್ ಇರಬೇಕು. ಅತ್ಯಂತ ಕ್ರಿಟಿಕಲ್ ಸಿಚುವೇಶನ್ ತಲುಪಿದೆ ಅಂದಾಗ ಮಾತ್ರ ಪ್ಯಾಲೆಟ್ ಗನ್ನನ್ನು ಯೂಸ್ ಮಾಡಬೇಕು, ಬಿಟ್ಟರೆ ಬೇಕಾಬಿಟ್ಟು ಯೂಸ್ ಮಾಡೋದಲ್ಲ. ಸೊ ಸಿಚುವೇಶನ್ ಏನಿತ್ತು ಅನ್ನೋದನ್ನು ಸ್ಟಡಿ ಮಾಡೋಣ, ರಿಪೋರ್ಟ್ಸ್ ಕೊಡಿ, ರೆಕಾರ್ಡ್ಸ್ ಕೊಡಿ, ಏನೇನು ಯೂಸ್ ಮಾಡಿದ್ದಾರೆ ರೆಕಾರ್ಡ್ಸ್ ಕೊಡಿ ಅಂತ ಹೇಳ್ತಿದೆ. ಬಿಟ್ಟರೆ ಪ್ಯಾಲೆಟ್ ಗನ್ ಬ್ಯಾನ್ ಇಲ್ಲ ಅನ್ನೋದನ್ನು ಕಡ್ಡಿ ತುಂಡು ಮಾಡಿದಷ್ಟೇ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಮತ್ತು CRPF ಚೀಫ್, ನಾನೇ ತಗೊಳ್ತೀನಿ ರೆಸ್ಪಾನ್ಸಿಬಿಲಿಟಿ, ಫಿಯರ್ಲೆಸ್ ಆಗಿ ಕೆಲಸ ಮಾಡಿ. ಪೊಲೀಸರು, ಸೇನೆ ಎಲ್ಲ ಯಾಕೆ ಭಯ ಪಟ್ಕೋಬೇಕಾ? ಫಿಯರ್ಲೆಸ್ ಆಗಿ ಕೆಲಸ ಮಾಡಿ, ನಾನಿದ್ದೀನಿ ಅಂತ ಹೇಳುವ ಮೂಲಕ ಬಿಗ್ ಮೆಸೇಜನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನೋಡಿ, ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟು ಖಲಿಸ್ತಾನಿಗಳು ಮತ್ತು ಪಾಕಿಸ್ತಾನದಲ್ಲಿ ಕೂತವರು ವಿದೇಶದಲ್ಲಿ ಬೇರೆ ಬೇರೆ ಕಡೆಯಿಂದ, ಬರೀ ಅಲ್ಲೇ ಕೂತ್ಕೊಂಡಲ್ಲ, ಬೇರೆ ಬೇರೆ ಕಡೆಯಿಂದ ಭಾರತದಲ್ಲಿ ಸರಿಯಾಗಿ ನಡೀತಿರುತ್ತೆ. ಸ್ಟೂಡೆಂಟ್ಸ್ ಕೇಳಿದ ತಪ್ಪಲ್ಲ, ಸ್ಟೂಡೆಂಟ್ಸ್ ಹೋರಾಟ ತಪ್ಪಲ್ಲ. ಬಟ್ ಆ ಹೋರಾಟವನ್ನು ಯಾವ ರೀತಿ ದಿಕ್ಕು ತಪ್ಪಿಸುವ ಕೆಲಸ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಪ್ಲ್ಯಾಂಡ್ ಆಗಿ ನಡೀತಿದೆ ಇದು ಅನ್ನುವಂಥ ಜಾಲವನ್ನು ಹಿಡಿದು ಹಾಕಿದ್ದು ಈಗ ಹೆಡೆಮುರಿ ಕಟ್ಟೋ ಕೆಲಸ ಶುರುವಾಗಿದೆ. ಸೊ ದೇಶ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ, ದೇಶದೊಳಗೆ ಅಭಿವೃದ್ಧಿ ಇದೆ, ಅದೇ ರೀತಿ ಸಮಸ್ಯೆಗಳು ಇವೆ. ನಮ್ಮದು ತುಂಬ ದೊಡ್ಡ ದೇಶ, ಒಂದು ಖಂಡದ ಸೈಜಲ್ಲಿರುವಂಥ, ಕಾಂಟಿನೆಂಟ್ ಸೈಜಲ್ಲಿರುವಂಥ ದೇಶ, ಸಮಸ್ಯೆಗಳಿವೆ, ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇದೆ. ತುಂಬ ಫ್ರೀಯಾಗಿ ನಮ್ಮ ದೇಶದಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಪ್ರಜಾಪ್ರಭುತ್ವ ಫಾಲೋ ಆಗ್ತಾ ಇದೆ. ಹಾಗಿರುವಾಗ ಇದನ್ನು ತಪ್ಪು ದಾರಿಯಲ್ಲಿ ಹೋಗಿ ಕೇಳುವ ಬದಲು ಸರಿದಾರಿಯಲ್ಲಿ ಕನ್ಸ್ಟ್ರಕ್ಟಿವ್ ಆಗಿ ತೊಗೊಂಡು ಹೋಗೋದು ತುಂಬ ಉತ್ತಮ. ಅದು ಪದೇ ಗೊತ್ತಾಗ್ತಿದೆ ನಮ್ಮ ದೇಶ ಹಾಳು ಮಾಡೋದಕ್ಕೆ ವಿದೇಶದ ಟೂಲ್ ಕಿಟ್ಟು ಇಲ್ಲಿನವರನ್ನು ಬಳಸ್ಕೊಳ್ತಿದೆ ಅಂತ. ಆದರೆ ರಾಜಕೀಯ ದುರುದ್ದೇಶ ಇರೋರು ಇದನ್ನು ಇನ್ನಷ್ಟು ದೊಡ್ಡದಾಗಿಸುವಂಥ ಶತಪ್ರಯತ್ನ ಮಾಡ್ತಿರೋದು ಅಷ್ಟೇ ಸತ್ಯ. ಸೊ ಜನ ಎಚ್ಚೆತ್ಕೊಳ್ಬೇಕಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.